ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಜಿಪಿಟಿ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಬಿಜೆಪಿ ಚಾನೆಲ್ ಆಗಿದೆ. Sri Panchamukhi Traders Modern Warehouse now open to rent or lease. Modern warehouse and premium commercial spaces available now in Raichur. Flexible terms, prime location. Upgrade your business with secure, spacious, unique design for growth and efficiency. Features premium warehouse space for lease 50,000 square feet, total GA 5,000 plus FF 25,000. Deal for multi-purpose business and industrial use. Contact today. Plot number 2 beside KOF behind Toyota showroom, Industrial Area, Hyderabad Road, Raichur. Contact us 9448633173. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಬೆಂಗಳೂರು ಹುಬ್ಬಳ್ಳಿ ಸಿಂಧನೂರು ರೈಲಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಚಾಲನೆ. ನಾರಾಯಣಸ್ವಾಮಿ ಅವರಿಂದ ಖರ್ಗೆ ಕುಟುಂಬ ಕುರಿತು ವೈಯಕ್ತಿಕ ಟೀಕೆ, ಖಂಡನೀಯ. ದಾಖಲೆಗಳು ಇದ್ದರೆ ಬಹಿರಂಗಪಡಿಸಲು ವಸಂತಕುಮಾರ್ ಸವಾಲು. ಕೇಂದ್ರದಿಂದ ರಸಗೊಬ್ಬರ ಬೆಲೆ ಏರಿಕೆ ಖಂಡಿಸಿ ಯುವ ಕಾಂಗ್ರೆಸ್ನಿಂದ ಪ್ರತಿಭಟನೆ. ಸ್ಫೂರ್ತಿಯಿಂದ ಕ್ರೀಡೆಗಳಲ್ಲಿ ಭಾಗವಹಿಸುವ ಮೂಲಕ ಒತ್ತಡದಿಂದ ದೂರವಿರಬಹುದು, ಡಿಸಿ ನಿತೀಶ್ಗೆ. ಮಾನ್ವಿಯಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳ ದಾಳಿ, 4 ಲಕ್ಷ ಮೌಲ್ಯದ 846 ಕೆಜಿ ಕಲಬೆರಕೆ ವಸ್ತುಗಳ ವಶ. ಹೊಸ ಉದ್ಯೋಗ ಆಧಾರಿತ ಪ್ರೋತ್ಸಾಹ ಧನ, ನೀರಜ್ ಕುಮಾರ್. ಮತ್ತು ನರೇಗಾ ನೌಕರರಿಗೆ 6 ತಿಂಗಳ ಬಾಕಿ ವೇತನ ಪಾವತಿ ಮಾಡುವಂತೆ ಮನವಿ. ವಾರ್ತೆಗಳ ವಿವರ. ಬೆಂಗಳೂರು ಹುಬ್ಬಳ್ಳಿ ಎಕ್ಸ್ಪ್ರೆಸ್ ರೈಲನ್ನು ಸಿಂಧನೂರಿಗೆ ರೈಲು ಸಂಚಾರಕ್ಕೆ ಕೇಂದ್ರ ರೈಲ್ವೆ ಖಾತೆ ಹಾಗೂ ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ಅವರು ಇಂದು ಜಿಲ್ಲೆಯ ಸಿಂಧನೂರಿನ ರೈಲು ನಿಲ್ದಾಣದಲ್ಲಿ ಚಾಲನೆ ನೀಡಿದರು. ಬೆಂಗಳೂರು ಹುಬ್ಬಳ್ಳಿ ಎಕ್ಸ್ಪ್ರೆಸ್ ಟ್ರೈನ್ ಸಂಖ್ಯೆ 17391/92 ರೈಲನ್ನು ಸಿಂಧನೂರಿಗೆ ರೈಲು ಸಂಚಾರಕ್ಕೆ ಕೇಂದ್ರ ರೈಲ್ವೆ ಖಾತೆ ಹಾಗೂ ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ಅವರು ಇಂದು ಜಿಲ್ಲೆಯ ಸಿಂಧನೂರಿನ ರೈಲು ನಿಲ್ದಾಣದಲ್ಲಿ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ವಿ ಸೋಮಣ್ಣ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ದೇಶದ ಪ್ರಧಾನಿಗಳಾದ ನಂತರ ರೈಲ್ವೆ ಇಲಾಖೆಯಲ್ಲಿ ಹಲವು ಕ್ರಾಂತಿಕಾರಕ ಕೆಲಸ ಮಾಡಿದ್ದಾರೆ. ಅದರ ಭಾಗವಾಗಿ ಹಲವು ವರ್ಷಗಳ ಕನಸಿನ ರೈಲು ಸಂಚಾರಕ್ಕೆ ಇಂದು ಚಾಲನೆ ನೀಡಲಾಗಿದೆ ಎಂದರು. ಜನತೆಗೆ ಉತ್ತಮ ಸಂಪರ್ಕ ಸೌಲಭ್ಯ ನೀಡುವ ಉದ್ದೇಶದಿಂದ ರೈಲ್ವೆ ಇಲಾಖೆ ಸಿಂಧನೂರಿಗೆ ಹೊಸದಾಗಿ ವಿಶೇಷ ರೈಲು ಸೇವೆ ಪ್ರಾರಂಭಿಸಿದೆ. ಈಗಾಗಲೇ ಸಿಂಧನೂರಿನಿಂದ ಹುಬ್ಬಳ್ಳಿ ಕಡೆಗೆ ಪ್ರತಿದಿನ ಸಂಚರಿಸುತ್ತಿರುವ ಪ್ಯಾಸೆಂಜರ್ ರೈಲು ಸಂಖ್ಯೆ 5627/56928 ಜನರಿಂದ ಉತ್ತಮ ಪ್ರತಿಕ್ರಿಯೆ ದೊರೆತಿದೆ. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಜನರು ರೈಲು ಸೇವೆಯಿಂದ ಸಂತುಷ್ಟರಾಗಿದ್ದಾರೆ. ಈಗ ಹೊಸದಾಗಿ ಹುಬ್ಬಳ್ಳಿ ಬೆಂಗಳೂರು ಎಕ್ಸ್ಪ್ರೆಸ್ ರೈಲು ಸಂಖ್ಯೆ 17391/17392 ಸೇವೆಯನ್ನು ಸಿಂಧನೂರುವರೆಗೆ ವಿಸ್ತರಿಸಿ ಈ ಭಾಗದ ಜನರ ನಿರೀಕ್ಷೆಯನ್ನು ಪೂರೈಸಲಾಗಿದೆ ಎಂದರು. ಈ ರೈಲು ಪ್ರತಿದಿನ ಮಧ್ಯಾಹ್ನ 1:30 ಗಂಟೆಗೆ ಸಿಂಧನೂರಿನಿಂದ ಹೊರಡಲಿದೆ. ನಂತರ ಗದಗ್, ಅಣಿಗೇರಿ, ಶಿಶ್ವನಹಳ್ಳಿ ಮೂಲಕ ಸಂಜೆ 6 ಗಂಟೆಗೆ ಹುಬ್ಬಳ್ಳಿಗೆ ಆಗಮಿಸುತ್ತದೆ. ಅಲ್ಲಿಂದ 6:45 ಗಂಟೆಗೆ ಹೊರಟು ರಾತ್ರಿ 3:55ಕ್ಕೆ ಬೆಂಗಳೂರಿಗೆ ತಲುಪಲಿದೆ. ಅಲ್ಲದೆ ಪ್ರತಿದಿನ ಬೆಂಗಳೂರಿನಿಂದ ರಾತ್ರಿ 12:15ಕ್ಕೆ ಹೊರಡುವ ರೈಲು ಸಂಖ್ಯೆ 17391 ಬೆಳಗ್ಗೆ 9ಕ್ಕೆ ಹುಬ್ಬಳ್ಳಿಗೆ ತಲುಪುತ್ತದೆ. ಮಧ್ಯಾಹ್ನ 2:30ಕ್ಕೆ ಸಿಂಧನೂರಿಗೆ ನಿಲ್ದಾಣವನ್ನು ತಲುಪಲಿದೆ. ಈ ಹೊಸ ರೈಲು ಸೇವೆಯು ಸಿಂಧನೂರು ಮತ್ತು ಸುತ್ತಮುತ್ತಲ ಪ್ರದೇಶಗಳಿಗೆ ಶ್ರೇಷ್ಠ ಸಂಚಾರ ಸಂಪರ್ಕವನ್ನು ಕಲ್ಪಿಸಿ ಈ ಭಾಗದ ವಾಣಿಜ್ಯ ಚಟುವಟಿಕೆಗಳಿಗೆ ಬಲ ನೀಡಲಿದೆ. ಅಲ್ಲದೆ ಕೈಗಾರಿಕಾ ವಿಸ್ತರಣೆಗೆ ಅನುಕೂಲವಾಗಲಿದೆ. ಶೈಕ್ಷಣಿಕ ಅಭ್ಯುದಯಕ್ಕೆ ಹಾಗೂ ಕೃಷಿಕರ ಉತ್ಪನ್ನಗಳನ್ನು ದೊಡ್ಡ ಮಾರುಕಟ್ಟೆಗೆ ತಲುಪಿಸಲು ಸಹಕಾರಿಯಾಗಲಿದೆ ಎಂದರು.
ಇದೇ ಸಂದರ್ಭದಲ್ಲಿ ಕೊಪ್ಪಳ ಲೋಕಸಭಾ ಸಂಸದರಾದ ಕೆ ರಾಜಶೇಖರ್ ಇಟ್ನಾಳ್, ಕರ್ನಾಟಕ ರಾಜ್ಯ ಕೈಗಾರಿಕಾ ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆಗಿರುವ ಸಿಂಧನೂರು ಕ್ಷೇತ್ರದ ಶಾಸಕರಾದ ಹಂಪನಗೌಡ ಬಾದರ್ಲಿ, ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಅಧ್ಯಕ್ಷರು ಆಗಿರುವ ಮಸ್ಕಿ ಕ್ಷೇತ್ರದ ಶಾಸಕರಾದ ಆರ್ ಬಸನಗೌಡ ತುರ್ವಿಹಾಳ್, ಲಿಂಗಸ್ಗೂರು ಕ್ಷೇತ್ರದ ಶಾಸಕರಾದ ಮಾನಪ್ಪ ಡಿ ವಜ್ಜಲ್, ರಾಯಚೂರು ನಗರ ಕ್ಷೇತ್ರದ ಶಾಸಕರಾದ ಡಾ ಶಿವರಾಜ್ ಪಾಟೀಲ್, ವಿಧಾನ ಪರಿಷತ್ ಶಾಸಕರಾದ ಶರಣಗೌಡ ಪಾಟೀಲ್ ಬಯ್ಯಾಪುರ್, ಬಸನಗೌಡ ಬಾದರ್ಲಿ, ಮಾಜಿ ಲೋಕಸಭಾ ಕ್ಷೇತ್ರದ ಸದಸ್ಯರಾದ ವಿರೂಪಾಕ್ಷಪ್ಪ, ಮಾಜಿ ಸಚಿವ ನಾಡಗೌಡ ವೆಂಕಟರಾವ್, ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕರಾದ ಬೇಲಾ ಮೀನಾ, ಪ್ರಧಾನ ವಾಣಿಜ್ಯ ವ್ಯವಸ್ಥಾಪಕರಾದ ಎಸ್ಪಿ ಶಾಸ್ತ್ರಿ, ಮುಖ್ಯ ವಾಣಿಜ್ಯ ವ್ಯವಸ್ಥಾಪಕರಾದ ಡಾಕ್ಟರ್ ಅನೂಪ್ ದಯಾನಂದ್ ಸಾಧು, ವಿಭಾಗೀಯ ರೈಲ್ವೆ ಹೆಚ್ಚುವರಿ ವ್ಯವಸ್ಥಾಪಕರಾದ ಟಿವಿ ಭೂಷಣ್, ವರಿಷ್ಠ ವಿಭಾಗೀಯ ವಾಣಿಜ್ಯ ವ್ಯವಸ್ಥಾಪಕರು ಸಂತೋಷ್ ಹೆಗಡೆ, ಗತಿಶಕ್ತಿ ವಿಭಾಗದ ಯೋಜನಾ ವ್ಯವಸ್ಥಾಪಕ ಸಂಜಯ್ ಕುಮಾರ್, ವಿಭಾಗೀಯ ಪ್ರಧಾನ ಕಾರ್ಯಾಚರಣೆ ವ್ಯವಸ್ಥಾಪಕರಾದ ಅರವಿಂದ್ ಹರ್ಲೆ, ವಿಭಾಗೀಯ ಸುರಕ್ಷಾ ಆಯುಕ್ತ ಆಲೋಕ್ ಕುಮಾರ್ ಸೇರಿದಂತೆ ಇತರರಿದ್ದರು. ಬಿಜೆಪಿಯ ಪರಿಷತ್ ನಾಯಕ ನಾರಾಯಣಸ್ವಾಮಿ ಅವರು ಖರ್ಗೆ ಕುಟುಂಬದ ವಿರುದ್ಧ ವೈಯಕ್ತಿಕ ಹೇಳಿಕೆ ನೀಡಿ ದಾರಿ ತಪ್ಪಿಸುವ ಕೆಲಸ ಮಾಡುವುದನ್ನು ನಿಲ್ಲಿಸಬೇಕು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಪ್ರಿಯಾಂಕ ಖರ್ಗೆ ಅವರದ್ದು ತೆರೆದ ಪುಸ್ತಕವಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಎ ವಸಂತಕುಮಾರ್ ಹೇಳಿದರು. ಬಿಜೆಪಿ ಪರಿಷತ್ ನಾಯಕ ನಾರಾಯಣಸ್ವಾಮಿಯವರು ಖರ್ಗೆ ಕುಟುಂಬದ ವಿರುದ್ಧ ವೈಯಕ್ತಿಕ ಹೇಳಿಕೆ ನೀಡಿ ದಾರಿ ತಪ್ಪಿಸುವ ಕೆಲಸ ಮಾಡುವುದನ್ನು ನಿಲ್ಲಿಸಬೇಕು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅವರದ್ದು ತೆರೆದ ಪುಸ್ತಕವಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಎ ವಸಂತಕುಮಾರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಖರ್ಗೆಯವರ ಮನೆಯಲ್ಲಿ ರಾಜಕೀಯ ಜೀವನ ಪ್ರಾರಂಭಿಸಿರುವ ನಾರಾಯಣಸ್ವಾಮಿ ಅವರು ಕುಚ್ಚೋದ ಹೇಳಿಕೆ ನೀಡುತ್ತಿರುವುದು ಖಂಡನೀಯ. ಅವರನ್ನು ಕೆಣಕಿದರೆ ಖರ್ಗೆ ಕುಟುಂಬದವರು ಬಯಲು ಮಾಡುವುದಾಗಿ ಹೇಳಿದ್ದಾರೆ. ಅವರಲ್ಲಿ ಏನಿದೆ ಎಂಬುದನ್ನು ಬಹಿರಂಗಪಡಿಸಬೇಕೆಂದು ಸವಾಲು ಹಾಕಿದರು. ಪ್ರಚಾರ ಗಿಟ್ಟಿಸಿಕೊಳ್ಳಲು ದಾರಿ ತಪ್ಪಿಸುವ ಹೇಳಿಕೆ ನೀಡದೆ ವೈಯಕ್ತಿಕ ದ್ವೇಷಕ್ಕಾಗಿ ಹೇಡಿತನ ಹೇಳಿಕೆಗಳನ್ನು ನೀಡಬಾರದು ಎಂದು ತಾಕೀತು ಮಾಡಿದರು. ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದು ಅವರು ಆಡುವ ಮಾತುಗಳು ಅವರ ಹುದ್ದೆಗೆ ಶೋಭೆಯಲ್ಲ ಎಂದರು. ಬಿಜೆಪಿ ಪಕ್ಷ ಆಂತರಿಕ ಕಚ್ಚಾಟದಲ್ಲಿಯೇ ಬೆತ್ತಲೆಯಾಗಿದೆ. ತಮ್ಮನ್ನು ತಾವು ಮುಚ್ಚಿಕೊಳ್ಳಬೇಕೇ ಹೊರತು ಬೇರೆಯವರನ್ನು ಬೆತ್ತಲೆಗೊಳಿಸುವ ಮಾತು ಅವರ ಇತಿಮಿತಿ ಮೀರಿತು. ಕಾಂಗ್ರೆಸ್ ನಾಯಕತ್ವ ಎಂದು ದುರ್ಬಲವಲ್ಲ. 100 ವರ್ಷ ರಾಜಕೀಯದಲ್ಲಿ ಕಾಂಗ್ರೆಸ್ ಪಕ್ಷ ಮಾತ್ರ ಸಮಯೋಚಿತ ನಿರ್ಧಾರ ತೆಗೆದುಕೊಂಡಿರುವ ಇತಿಹಾಸವಿದೆ. ಕಾಂಗ್ರೆಸ್ ಪಕ್ಷದಲ್ಲಿಯೇ ಇದ್ದು ಅಧಿಕಾರ ಅನುಭವಿಸಿ ಬಿಜೆಪಿ ಸೇರ್ಪಡೆಯಾಗಿರುವ ನಾರಾಯಣಸ್ವಾಮಿ ಅವರಿಗೆ ಟೀಕಿಸುವ ನೈತಿಕತೆ ಇಲ್ಲ ಎಂದರು. ನಾರಾಯಣಸ್ವಾಮಿ ಅವರ ವ್ಯಕ್ತಿತ್ವ ರೂಪಿಸಿಕೊಂಡಿದ್ದೇ ಕಾಂಗ್ರೆಸ್ಸಿನಲ್ಲಿ ಎಂದು ಪುನರುಚ್ಚರಿಸಿದರು. ಬಿಜೆಪಿ ನಾಯಕರು ಅಭಿವೃದ್ಧಿಗೆ ಪೂರಕವಾದ ಟೀಕೆಗಳನ್ನು ಮಾಡಿದರೆ ಸ್ವಾಗತ. ಆದರೆ ವ್ಯಕ್ತಿ ಮತ್ತು ಕುಟುಂಬವನ್ನು ಗುರಿ ಮಾಡಿ ಪಕ್ಷದ ವರಿಷ್ಠರನ್ನು ತೃಪ್ತಿಪಡಿಸಲು ಸಲ್ಲದ ಟೀಕೆ ಮಾಡುವುದು ಸರಿಯಾದ ಬೆಳವಣಿಗೆಯಲ್ಲ. ಕೂಡಲೇ ನಿಲ್ಲಿಸಬೇಕು ಎಂದರು. ಖರ್ಗೆ ಕುಟುಂಬದವರು ಸರ್ಕಾರದಿಂದ ಪಡೆದ ನಿವೇಶನದ ಕುರಿತಂತೆ ಯಾವುದೇ ಅಕ್ರಮ ಎಸಗಿಲ್ಲ. ಸುಳ್ಳು ಆರೋಪ ಮಾಡುತ್ತಿರುವುದರಿಂದ ಮರಳಿ ನೀಡಲು ಸಿದ್ಧರಾಗಿದ್ದರು. ರಾಹುಲ್ ಖರ್ಗೆಯವರು ಹೆಸರಿನಲ್ಲಿ ಅಧಿಕೃತ ಸಂಸ್ಥೆಯಿಂದಲೇ ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಲಾಗಿತ್ತು. ಸುಳ್ಳು ಆರೋಪ ಮಾಡುವುದು ಬಿಜೆಪಿಯವರ ಕೆಲಸವಾಗಿದೆ ಎಂದರು. ಮುಖ್ಯಮಂತ್ರಿ ಮತ್ತು ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಇಲ್ಲ. ಪಕ್ಷ ಈಗಾಗಲೇ ವರಿಷ್ಠರು ಸ್ಪಷ್ಟಪಡಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕುರಿತು ಯಾವುದೇ ಬೆಳವಣಿಗೆ ನಡೆದಿಲ್ಲ ಎಂದರು. ಮಹಾನಗರ ಪಾಲಿಕೆ ಅಧ್ಯಕ್ಷರು ರಜೆ ಮೇಲೆ ತೆರಳಿರುವುದು ವೈಯಕ್ತಿಕ ನಿರ್ಧಾರವೇ ಹೊರತು ಪಕ್ಷದ ನಿರ್ಧಾರವಲ್ಲ. ಯಾವುದೇ ಮಾಹಿತಿ ಪಕ್ಷದ ನಾಯಕರಿಗೆ ನೀಡಿಲ್ಲ ಎಂದರು. ಮಹಾನಗರ ಪಾಲಿಕೆ ಅಧ್ಯಕ್ಷರು ಆರೋಗ್ಯ ಕಾರಣ ನೀಡಿ ಉಪಾಧ್ಯಕ್ಷರಿಗೆ ಅಧಿಕಾರ ವಹಿಸಿರುವುದು ವೈಯಕ್ತಿಕ ನಿರ್ಧಾರವೋ ಯಾರಾದರೂ ಒತ್ತಡ ಹಾಕಿದರೋ ಎಂಬುದನ್ನು ಅವರೇ ಸ್ಪಷ್ಟಪಡಿಸಬೇಕು. ಒತ್ತಡ ಹಾಕಿರುವ ಕುರಿತು ದೂರು ನೀಡಿದರೆ ಪಕ್ಷ ಪರಿಶೀಲಿಸಲಿದೆ ಎಂದರು. ಪಾಲಿಕೆ ಅಧ್ಯಕ್ಷ ಸ್ಥಾನ 1 ವರ್ಷ ಪೂರ್ಣಗೊಳ್ಳುವ ಮುನ್ನವೇ ಆರೋಗ್ಯ ಕಾರಣ ನೀಡಿ ಹಸ್ತಾಂತರಿಸಲಾಗಿದೆ. ಮುಸ್ಲಿಂ ಸಮುದಾಯಕ್ಕೆ ಪೂರ್ಣ ಅವಧಿ ಅಧಿಕಾರ ನೀಡುವ ಅವಕಾಶ ನೀಡಬೇಕಿದೆ. ರಾಜಕೀಯ ಅಸ್ತಿತ್ವ ಉಳಿಸಿಕೊಳ್ಳಲು ಹಿಡಿತ ಸಾಧಿಸಲು ಕೆಲವರು ಪ್ರಯತ್ನಿಸಿರಬಹುದು. ಆದರೆ ಮಾದಿಗ ಸಮುದಾಯಕ್ಕೆ ಅನ್ಯಾಯವಾಗಲು ಬಿಡುವುದಿಲ್ಲ. ಕಾಂಗ್ರೆಸ್ ಪಕ್ಷದಿಂದ ಅನ್ಯಾಯವೂ ಆಗಿಲ್ಲ ಎಂದರು. ಯಾರು ನಾಯಕತ್ವ ಹಿಡಿತ ಸಾಧಿಸುತ್ತಾರೆ ಎಂಬುದನ್ನು ಹೇಳಲಿಲ್ಲ. ಇವತ್ತು ಏನು ರಾಜ್ಯದ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ಮತ್ತು ಬಿಜೆಪಿ ಪಕ್ಷದ ಮುಖಂಡರಾಗಿರುವಂತಹ ಚಲುವಾದಿ ನಾರಾಯಣಸ್ವಾಮಿ ಅವರು, ಆರ್ ಅಶೋಕ್ ಅವರು, ಇನ್ನಿತರ ಬಿಜೆಪಿ ಮುಖಂಡರು ಪದೇ ಪದೇ ಕಾಂಗ್ರೆಸ್ ಪಕ್ಷವನ್ನ
ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ, ಅವರ ಕುಟುಂಬವನ್ನ ಮತ್ತು ಪ್ರಿಯಾಂಕ್ ಖರ್ಗೆ ಅವರನ್ನ ಗುರಿಯಾಗಿಟ್ಟುಕೊಂಡು ದಿನ ಬಿಟ್ಟು ದಿನ ಅವರ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡ್ತಾ ಅವರ ಮೇಲೆ ಟೀಕೆಗಳನ್ನು ಮಾಡ್ತಾ ಇರುವುದು ತೀರಾ ಖಂಡನೀಯ. ದಿನಗಳಲ್ಲಿ ಇದೊಂದು ರಾಜಕೀಯ ಹವ್ಯಾಸ ಆಗಿಬಿಟ್ಟಿದೆ ಚಲವಾದಿ ನಾರಾಯಣ ಸ್ವಾಮಿ. ಅವರು ಈ ರಾಜ್ಯದ ಒಂದು ಜವಾಬ್ದಾರಿಯುತ ಸ್ಥಾನವಾದಂತಹ ವಿರೋಧ ಪಕ್ಷದ ನಾಯಕ ಸ್ಥಾನದಲ್ಲಿ ರಾಜಕೀಯದಲ್ಲಿ ಇದ್ದಾರೆ. ಅವರು ವೈಯಕ್ತಿಕವಾಗಿ ಒಂದು ಕುಟುಂಬವನ್ನ ಮತ್ತು ಒಬ್ಬ ವ್ಯಕ್ತಿಯನ್ನು ಗುರಿಯಾಗಿಟ್ಟುಕೊಂಡು ಟೀಕೆ ಮಾಡುವಂಥದ್ದು ಅವರಿಗೆ ಶೋಭೆ ತರುವಂಥದ್ದಲ್ಲ, ಆ ಸ್ಥಾನಕ್ಕೆ ಶೋಭೆ ತರುವಂಥದ್ದಲ್ಲ. ಜನರ ಸಮಸ್ಯೆಗಳನ್ನ ಜನಪರವಾದ ನಿಲುವು ಹೊಂದಿ ಅಭಿವೃದ್ಧಿ ಪರವಾದ ಚಿಂತನೆ ಇದ್ರೆ ಮತ್ತು ಜನರಿಗೆ ಎಲ್ಲಾದರೂ ರಾಜ್ಯದ ಯಾವ ಮೂಲೆಯಲ್ಲಾದರೂ ಯಾವ ಭಾಗದಲ್ಲಾದರೂ ತೊಂದರೆ ಆಗಿದ್ರೆ ಯೋಜನೆಗಳಿಂದ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ರೆ ಆ ಕ್ಷೇತ್ರದಲ್ಲಿ ಆ ಭಾಗದಲ್ಲಿ ಸರ್ಕಾರ ನಿರ್ಲಕ್ಷ್ಯ ವಹಿಸಿದ್ರೆ ಅಥವಾ ಆಡಳಿತ ಪಕ್ಷದ ಶಾಸಕರ ಮುಖಂಡರು ನಿರ್ಲಕ್ಷ್ಯ ವಹಿಸಿದರೆ ಅಂತಹ ಸಂದರ್ಭದಲ್ಲಿ ಅವರು ವಿರೋಧ ಪಕ್ಷದ ನಾಯಕನ ಸ್ಥಾನದಲ್ಲಿ ಇಟ್ಟುಕೊಂಡು ತಮ್ಮ ಜವಾಬ್ದಾರಿಗಳನ್ನ ನಿಭಾಯಿಸಬೇಕು. ಅದು ಯಾವ ರೀತಿ ಅಂತಂದ್ರೆ ಆ ಸಮಸ್ಯೆಗಳನ್ನ ಆ ತೊಂದರೆಗಳನ್ನು ನಿವಾರಣೆ ಮಾಡುವ ನಿಟ್ಟಿನಲ್ಲಿ ಸರ್ಕಾರದ ಗಮನವನ್ನು ಸೆಳೆಯುವಂತದ್ದು, ಅಧಿಕಾರಿಗಳ ಗಮನವನ್ನು ಸೆಳೆಯುವಂತ ಹಿನ್ನೆಲೆಯಲ್ಲಿ ಅವರು ಟೀಕೆ ಟಿಪ್ಪಣಿ ಮಾಡಬೇಕೇ ಹೊರತು ಕೇವಲ ಖರ್ಗೆಯವರ ಕುಟುಂಬವನ್ನು ಗುರಿಯಾಗಿಸಿಕೊಂಡು ವೈಯಕ್ತಿಕ ದ್ವೇಷದಿಂದ ಟೀಕೆ ಮಾಡುವುದು ಸರಿಯಾದಲ್ಲ, ಸಮಂಜಸವಲ್ಲ. ರಾಜಕೀಯ ಕ್ಷೇತ್ರದಲ್ಲಿ ಅದು ಬಹಳ ಹೇಡಿತನದ ಕೆಲಸ ಅಂತ ಹೇಳಿ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ. ಅವರು ಮೊನ್ನೆ ಬೆಂಗಳೂರಲ್ಲಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಕಾರ್ಯಾಲಯದಲ್ಲಿ ಮಾಡಿದರು. ನಾನು ನನ್ನನ್ನು ಕೆಣಕಬೇಡಿ, ನನ್ನನ್ನು ಕೆಣಕಿದ್ರೆ ಖರ್ಗೆಯವರ ಅವರ ಕುಟುಂಬದ ಪ್ರಿಯಾಂಕ ಖರ್ಗೆಯವರ ಒಂದು ಅವರ ಸಂಪೂರ್ಣ ವಹಿವಾಟನ್ನ ಬಿಚ್ಚಿಡ್ತೇನೆ, ಬಹಿರಂಗಪಡಿಸ್ತೇನೆ ಎನ್ನುವಂತ ಕುಚೋದ್ಯದ ಮಾತನ್ನು ಹೇಳ್ತಾರೆ. ಇಲ್ಲಿ ನಾನು ಒಂದು ಪ್ರಶ್ನೆಯನ್ನ ಚಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಕೇಳ್ತೇನೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಾಗಲಿ, ಅವ್ರ ಕುಟುಂಬ ಆಗಲಿ, ಪ್ರಿಯಾಂಕ್ ಖರ್ಗೆಜಿ ಅವರಾಗಲಿ, ಅವರಲ್ಲಿ ಬಿಚ್ಚಿಡುವಂತ ವಿಷಯ ಏನಿದೆ? ಯಾವ ವಿಷಯದ ಮೇಲೆ ನಾನು ಬಿಚ್ಚಿಡ್ತೀನಿ ಅಂತ ಹೇಳಿದಾರೆ ಅನ್ನೋದನ್ನ ಅವರು ಸ್ಪಷ್ಟಪಡಿಸಬೇಕಾಗ್ತದೆ. ಇವತ್ತು ಚಲವಾದಿ ನಾರಾಯಣ ಸ್ವಾಮಿ ಅವರಿಗೆ ನಾನು ಸವಾಲು ಹಾಕ್ತೇನೆ, ನಿಮ್ಮಲ್ಲಿ ಖರ್ಗೆ ಅವರ ಕುಟುಂಬದ ಬಗ್ಗೆ ಆಗಲಿ, ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆ ಆಗಲಿ ಬಿಚ್ಚಿಡುವಂತ ವಿಷಯ ಇದ್ರೆ ಹೇಳಿ, ಅದು ಜನರಿಗೂ ಗೊತ್ತಾಗಲಿ. ನೀವು ಎಷ್ಟು ಸತ್ಯವಂತರು, ಶೀಲವಂತರು ಅಂತೇಳಿ ಜನರ ಮುಂದೆ ನಿಮ್ಮ ಬಿಚ್ಚಿಡುವಿಕೆ ಮಾಹಿತಿ ಗೊತ್ತಾಗಲಿ ಅನ್ನುವಂಥ ಸವಾಲನ್ನು ಅವರಿಗೆ. ಇಲ್ಲಿ ಮತ್ತೊಂದು ವಿಷಯ ಹೇಳಬೇಕಾಗಿದ್ದೇನೆ ಏನಂದ್ರೆ, ನಮ್ಮಲ್ಲಿ, ನಮ್ಮ ನಾಯಕರಲ್ಲಿ, ನಮ್ಮ ಮುಖಂಡರಲ್ಲಿ, ನಮ್ಮ ಪಕ್ಷದಲ್ಲಿ ಬಿಚ್ಚಿಡುವಂತ ಯಾವುದೇ ವಿಷಯ ಇಲ್ಲ. ಎಲ್ಲವೂ ಕೂಡ ಕುಲಾನುಕೂಲ ಇದೆ, ಎಲ್ಲವೂ ಕೂಡ ತೆರೆದಿಟ್ಟ ಪುಸ್ತಕದಂತಿದೆ. ಅದು ಕಾಂಗ್ರೆಸ್ ಪಕ್ಷದ ವಿಷಯ ಆಗಿರಲಿ, ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿಷಯ ಆಗಿರಲಿ, ಅವರ ಕುಟುಂಬದ ವಿಷಯ ಆಗಿರಲಿ, ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರ ವಿಷಯ. ಇಲ್ಲಿ ಬಿಚ್ಚಿರುವಂತಹದ್ದು ಏನೂ ಇಲ್ಲ. ಬರೇ ಸುಳ್ಳು ಹೇಳಿ ಜನರನ್ನ ದಾರಿ ತಪ್ಪಿಸುವಂತ ಮತ್ತು ಪ್ರಚಾರ ಗಿಟ್ಟಿಸುವಂತ ಮತ್ತು ಮೇಲ್ಮಟ್ಟದ ನಾಯಕರ ವಿಶ್ವಾಸವನ್ನ ಗಳಿಸುವಂತ ಹಿನ್ನೆಲೆಯಲ್ಲಿ ಈ ಮಾತುಗಳನ್ನ ಚಲವಾದಿ ನಾರಾಯಣ ಸ್ವಾಮಿ, ಅದು ನಾರಾಯಣ ಸ್ವಾಮಿ ಅವರು ಬಿಜೆಪಿ ಪಕ್ಷದ ನಾಯಕರು, ಬಿಜೆಪಿ ಪಕ್ಷದ ಅವರ ಆಂತರಿಕ ಚಟುವಟಿಕೆಗಳು, ಅವರ ಭಿನ್ನಾಭಿಪ್ರಾಯ ಏನು ಮುಖಂಡರಿದೆ ಅದು ಈಗ ಎಲ್ಲ ಬಿಚ್ಚಿಟ್ಟು ಮಠ ಬಯಲಾಗಿ ಬೆತ್ತಲಾಗಿ ಹೊತ್ತು ಬಿಜೆಪಿ ಮುಖಂಡರು ನಾರಾಯಣ ಸ್ವಾಮಿ ಅವರು ನಿಂತಿದ್ದಾರೆ.
ಅವರು ಏನಾದರೂ ಕಿಂಚತ್ತು ಮಾನ ಮರ್ಯಾದೆ ಇದ್ರೆ ಮೊದಲು ತಮ್ಮ ಬೆತ್ತಲಾಗಿರುವಂತಹ ತನ್ನ ಮುಚ್ಚಿಕೊಳ್ಳುವಂತ ಪ್ರಯತ್ನ ಮಾಡಲಿ. ಅವರ ಪಕ್ಷದಲ್ಲಿ ನೂರಾರು ಸಮಸ್ಯೆಗಳಿವೆ. ಹಲವಾರು ನಾಯಕರು ಇವತ್ತು ಬೆತ್ತಲಾಗಿ ನಿಂತಿದ್ದಾರೆ. ಇವತ್ತು ನೇರವಾಗಿ ಬಿಜೆಪಿ ನಾಯಕತ್ವವನ್ನ ಟೀಕೆ ಮಾಡುವಂತ ಹಿನ್ನೆಲೆಯಲ್ಲಿ ಸವಾಲಾಗ್ತಾ ಇದೆ. ಈಗಾಗಲೇ ಇಬ್ಬರು ಶಾಸಕರು ಬಿಜೆಪಿಯ ಈ ಗೊಂದಲ ನೀತಿಯನ್ನ ವಿರೋಧಿಸಿ ಹೊರಬಂದಿದ್ದಾರೆ. ಹಲವಾರು ನಾಯಕರು ಬಿಜೆಪಿ ರಾಜ್ಯ ಮಟ್ಟದ ನಾಯಕತ್ವವನ್ನ, ಜಿಲ್ಲಾ ಮಟ್ಟದ ನಾಯಕತ್ವವನ್ನ, ರಾಷ್ಟ್ರ ಮಟ್ಟದ ನಾಯಕತ್ವವನ್ನ ಪ್ರಶ್ನೆ ಮಾಡಿ ಇವತ್ತು ಅದೊಂದು ಬಿಜೆಪಿ ಪಕ್ಷ ಗೊಂದಲದ ಗೂಡಾಗಿ ಇವತ್ತು ಪರಿವರ್ತನೆ ಆಗಿದೆ. ಆ ಹಿನ್ನೆಲೆಯಲ್ಲಿ ಅದು ನಡೀತಾ ಇದೆ. ಅವರಿಗೆ ಏನಾದರೂ ಪಕ್ಷದ ಬಗ್ಗೆ ಅವರಿರುವಂತ ಏನು ರಾಜಕಾರಣದ ವ್ಯವಸ್ಥೆಯಲ್ಲಿ ಏನಾದರೂ ಅವರಿಗೆ ಕಿಂಚತ್ತು ಕಾಳಜಿ ಇದ್ದರೆ ತಮ್ಮ ಪಕ್ಷವನ್ನು ತಾವು ಸರಿಪಡಿಸಿಕೊಳ್ಳಿ. ತಾವು ಏನು ಬಯಲಾಗಿರುವುದನ್ನ, ಬೆತ್ತಲಾಗಿರುವುದನ್ನ ಮುಚ್ಚಿಟ್ಟುಕೊಳ್ಳುವಂತ ಪ್ರಯತ್ನ ಮಾಡಲಿ ಎನ್ನುವಂತ ಕಿವಿ ಮಾತನ್ನ ನಾರಾಯಣ ಸ್ವಾಮಿ ಅವರಿಗೆ, ಅಶೋಕ್ ಅವರಿಗೆ ಹೇಳಿ. ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ್ ಪಾಟೀಲ್ ಇಟಗಿ, ಆರ್ಡಿ ಅಧ್ಯಕ್ಷ ರಾಜಶೇಖರ್ ರಾಮಸ್ವಾಮಿ, ಪಾಲಿಕೆ ಸದಸ್ಯ ದರೂರ್ ಬಸವರಾಜ್, ಡಾಕ್ಟರ್ ರಜಾಕ್ ಉಸ್ತಾದ್, ಕೆ ಅಸ್ಲಂ ಪಾಷಾ, ಅಬ್ದುಲ್ ಕರೀಂ, ಮೊಹಮ್ಮದ್ ಉಸ್ಮಾನ್, ಶ್ರೀನಿವಾಸ್ ಸಿಂಧೆ, ಇಕ್ಬಾಲ್ ಅಹಮದ್, ಮುರಳಿ ಯಾದವ್, ಮೊಹಮ್ಮದ್ ಉಸ್ಮಾನ್, ಜೆ ತಿಮ್ಮಪ್ಪ, ಸತ್ಯನಾಥ್, ನಿರ್ಮಲಾ ಬೆಣ್ಣೆ ಸೇರಿದಂತೆ ಅನೇಕರಿದ್ದರು. ಕೇಂದ್ರ ಬಿಜೆಪಿ ಸರ್ಕಾರ ರಸಗೊಬ್ಬರ ಬೆಲೆ ಏರಿಕೆ ಮಾಡಿರುವುದನ್ನು ಖಂಡಿಸಿ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಎತ್ತಿನ ಬಂಡಿಯಲ್ಲಿ ವಿನೂತನವಾಗಿ ಪ್ರತಿಭಟನೆ ನಡೆಸಲಾಯಿತು. ಕೇಂದ್ರ ಬಿಜೆಪಿ ಸರ್ಕಾರ ರಸಗೊಬ್ಬರ ಬೆಲೆ ಏರಿಕೆ ಮಾಡಿರುವುದನ್ನು ಖಂಡಿಸಿ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಎತ್ತಿನ ಬಂಡಿಯಲ್ಲಿ ವಿನೂತನವಾಗಿ ಪ್ರತಿಭಟನೆ ನಡೆಸಲಾಯಿತು. ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಯುವ ಕಾಂಗ್ರೆಸ್ ಸಮಿತಿ ಪದಾಧಿಕಾರಿಗಳು ಜಮಾಯಿಸಿ ರಸಗೊಬ್ಬರ ಬೆಲೆ ಏರಿಕೆ ಮಾಡಿರುವುದು ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಹಾಕಿ ಆಕ್ರೋಶ ಹೊರಹಾಕಿದರು. ಎತ್ತಿನ ಬಂಡಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಸಚಿವ ಜೆಪಿ ನಡ್ಡಾ ಅವರ ಮುಖವಾಡ ಧರಿಸಿದ ಕಾರ್ಯಕರ್ತರು ಬಾಳೆಕೋಲು ಮೂಲಕ ರೈತನಿಗೆ ಹೊಡೆಯುವಂತೆ ಬಿಂಬಿಸಿ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರ ಕಿಸಾನ್ ಸಮ್ಮಾನ್ ಯೋಜನೆಯಡಿ ವರ್ಷಕ್ಕೆ 4,000 ನೀಡಿ ರಸಗೊಬ್ಬರ, ಔಷಧಿ ಮತ್ತು ಬಿತ್ತನೆ ಬೀಜಗಳ ಬೆಲೆ ಏರಿಕೆ ಮಾಡಿ ರೈತರಿಂದ ದುಪ್ಪಟ್ಟು ಹಣ ವಸೂಲಿ ಮಾಡುತ್ತಿದೆ ಎಂದು ಕಿಡಿಕಾರಿದರು. ಇಫ್ಕೋ 15 ರಸಗೊಬ್ಬರ ಬೆಲೆ ಹಿಂದೆ 1,250 ರೂಪಾಯಿ ಇದ್ದು ಇದೀಗ 1,650 ರೂಪಾಯಿ ಹೆಚ್ಚಳ ಮಾಡಲಾಗಿದೆ. ಆರ್ಸಿಎಫ್ 15 ರಸಗೊಬ್ಬರ ಬೆಲೆ 1,470ರಿಂದ 1,650ಕ್ಕೆ ಹೆಚ್ಚಿಸಲಾಗಿದೆ. ಇಫ್ಕೋ 10-26 ರಸಗೊಬ್ಬರ 1,470ರಿಂದ 1,725ಕ್ಕೆ ಏರಿಕೆ ಮಾಡಿದೆ. 20-20-0-13 ರಸಗೊಬ್ಬರವು 1,250ರಿಂದ 1,300ಕ್ಕೆ ಏರಿಸಲಾಗಿದೆ. 20-20-20 ರಸಗೊಬ್ಬರ 1,020ರಿಂದ 1,360 ರೂಪಾಯಿಗೆ ಏರಿಕೆ ಮಾಡಿದೆ. 12-32-16 ಹೆಸರಿನ ರಸಗೊಬ್ಬರ ಬೆಲೆ 1,470ರಿಂದ 1,775 ರೂಪಾಯಿಗೆ ಹೆಚ್ಚಳ ಮಾಡಿದೆ. ಯೂರಿಯಾ ಬೆಲೆ 266ರಿಂದ 280ಕ್ಕೆ ಏರಿಕೆ ಮಾಡಿದೆ. ಎಂಒಒ ಪೊಟ್ಯಾಶ್ 1,550ರಿಂದ 1,800 ರೂಪಾಯಿ ಹೆಚ್ಚಳ ಮಾಡಲಾಗಿದೆ ಎಂದು ದೂರಿದರು. ರೈತರು ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದಾಗಿ ಸಂಕಷ್ಟದಲ್ಲಿ ಇದ್ದಾರೆ. ಬೆಳೆ ಹಾನಿ, ಸಾಲ ಮಾಡಿದ ರೈತರು ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ. ಇದೀಗ ರಸಗೊಬ್ಬರ ಬೆಲೆ ಏರಿಕೆ ಮಾಡಿ ರೈತರನ್ನು ದಿವಾಳಿಯನ್ನಾಗಿ ಮಾಡಲು ಕೇಂದ್ರ ಬಿಜೆಪಿ ಸರ್ಕಾರ ಮುಂದಾಗಿದೆ ಎಂದು ಆಕ್ರೋಶ ಹೊರಹಾಕಿದರು. ಕೇಂದ್ರ ಸರ್ಕಾರ ಈ ಕೂಡಲೇ ರಸಗೊಬ್ಬರ ಬೆಲೆ ಇಳಿಕೆ ಮಾಡದಿದ್ದರೆ ಬೀದಿಗಿಳಿದು ಹೋರಾಟ ಮಾಡಲೇಬೇಕಾಗುತ್ತದೆ. ರಸಗೊಬ್ಬರ ಖಾತೆ ಸಚಿವ ಜೆಪಿ ನಡ್ಡಾ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು. ಬಿಜೆಪಿ ಸರ್ಕಾರಕ್ಕೆ, ರೈತ ವಿರೋಧಿ ಮೋದಿ ಸರ್ಕಾರಕ್ಕೆ ಬಂದಿದೆ. ಈಗ ರೈತರ ಬೆಲೆಗಳೇ
ಬಳಸುವ ರಾಸಾಯನಿಕ ರಸಗೊಬ್ಬರ ಬೆಲೆಯನ್ನು ಹೆಚ್ಚಳ ಮಾಡಿದ್ದು ಅದನ್ನು ಯುವ ಕಾಂಗ್ರೆಸ್ ಖಂಡಿಸುತ್ತಿದೆ. ಕಳೆದ ವರ್ಷದ ರಸಗೊಬ್ಬರ ಇಫ್ಕ 15-15 ಬೆಲೆ 1250 ರೂಪಾಯಿ, ಈಗ 1650 ರೂಪಾಯಿಗಳನ್ನು ಹೆಚ್ಚಿಸಲಾಗಿದೆ. RCF 15 ಬೆಲೆ 1470 ರೂಪಾಯಿ, ಈಗ 1650 ರೂಪಾಯಿಗಳನ್ನು ಹೆಚ್ಚಿಸಲಾಗಿದೆ. ಇಫ್ 10-26 ಬೆಲೆ 1470, ಈಗ 1725ಗಳನ್ನು ಹೆಚ್ಚಿಸಲಾಗಿದೆ. ಯೂರಿಯಾ ಬೆಲೆಯನ್ನು 766 ರೂಪಾಯಿ, ಈಗ 770. ಮಧ್ಯಪ್ರದೇಶ ಕೇಂದ್ರ ಸರ್ಕಾರ ಹೆಚ್ಚಳ ಮಾಡಿರುವ ರಸಗೊಬ್ಬರ ಬೆಲೆಯನ್ನು ಇಳಿಕೆ ಮಾಡುವಂತೆ ಸೂಕ್ತ ನಿರ್ದೇಶನ ಮಾಡಬೇಕೆಂತೇಳಿ ಈ ಮೂಲಕ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ರಾಯಚೂರು ಈ ಮೂಲಕ ಮನವಿ ಮಾಡಿಕೊಳ್ಳುತ್ತಿದೆ. ವಂದನೆಗಳು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಮರಿಸ್ವಾಮಿ ಗಟ್ಟುಬಿಚ್ಚಾಲಿ, ರಾಜ್ಯ ಕಾರ್ಯದರ್ಶಿ ಫೈಜಲ್ ಖಾನ್, ಮೊಹಮ್ಮದ್ ಶಹಬಾಜ್, ಬಿ ಮಧುಕುಮಾರ್, ಕಿಶೋರ್, ರಶೀದ್, ಮೊಹಮ್ಮದ್ ಅಜ್ಜು, ಎಂಡಿ ರಫಿ, ಅಬ್ದುಲ್ ಗೌಸ್, ಪ್ರತಾಪ್ ರೆಡ್ಡಿ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. Sri Panchamuki Traders Modern Warehouse now open to rent or lease. Modern warehouse and premium commercial spaces available now in Raichur. Flexible terms, prime location. Upgrade your business with secure, spacious, unique design for growth and efficiency. Features premium warehouse space for lease 50,000 square feet, total GA 5,000 plus FF 25,000. Deal for multi-purpose business and industrial use. 30 inches wide access road. Wide frontage with excellent connectivity. 20 inches clear height. Optimal for racking and storage. Heavy duty RCC flooring for industrial loads. Large loading, unloading, bikes with smooth truck movement. Ample natural light and ventilation through HUD. Provision for goods elevator and down stairs access. Graded entry with ample parking space. Modern architectures with lush landscaping. Why are you waiting? Contact today. Plot number 2 beside KOF behind Toyota showroom, Industrial Area, Hyderabad Road, Raichur. Contact us 9446333173. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ.
Visit KTB Jewel Palace, Udayanagar, Station Road, Raichur. Mobile 8123535300. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, dandruff cello chairs, Supreme sofa set, Doco set furnitures, Sri Steel Furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ ಎಲ್ಇಡಿ ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಬ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಸ್ಪರ್ಧೆಯಲ್ಲಿ ಸೋಲು ಗೆಲುವು ಸಾಮಾನ್ಯ. ಪ್ರತಿಯೊಬ್ಬರು ಕ್ರೀಡೆಗಳಲ್ಲಿ ಸ್ಫೂರ್ತಿಯಿಂದ ಭಾಗವಹಿಸಿ ಉತ್ತಮ ಪ್ರದರ್ಶನ ನೀಡಬೇಕು ಎಂದು ಜಿಲ್ಲಾಧಿಕಾರಿ ಕೆ ನಿತೀಶ್ ಹೇಳಿದರು. ಕೇಂದ್ರ ಬಿಜೆಪಿ ಸರ್ಕಾರ ರಸಗೊಬ್ಬರ ಬೆಲೆ ಏರಿಕೆ ಮಾಡಿರುವುದನ್ನು ಖಂಡಿಸಿ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಎತ್ತಿನ ಬಂಡಿಯಲ್ಲಿ ವಿನೂತನವಾಗಿ ಪ್ರತಿಭಟನೆ ನಡೆಸಲಾಯಿತು. ಸ್ಪರ್ಧೆಯಲ್ಲಿ ಸೋಲು ಗೆಲುವು ಸಾಮಾನ್ಯ. ಪ್ರತಿಯೊಬ್ಬರು ಕ್ರೀಡೆಗಳಲ್ಲಿ ಸ್ಫೂರ್ತಿಯಿಂದ ಭಾಗವಹಿಸಿ ಉತ್ತಮ ಪ್ರದರ್ಶನ ನೀಡಬೇಕು ಎಂದು ಜಿಲ್ಲಾಧಿಕಾರಿ ಕೆ ನಿತೀಶ್ ಹೇಳಿದರು. ಅವರು ಇಂದು ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ ಹಾಗೂ ಕಂದಾಯ ಇಲಾಖೆ ನೌಕರರ ಸಂಘದಿಂದ ಹಮ್ಮಿಕೊಂಡಿದ್ದ ಕಂದಾಯ ಇಲಾಖೆಯ ದಿನಾಚರಣೆ ಅಂಗವಾಗಿ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಜಿಲ್ಲೆಯ ಅಭಿವೃದ್ಧಿಯಲ್ಲಿ ಇತರೆ ಇಲಾಖೆಗಳಿಗಿಂತ ಕಂದಾಯ ಇಲಾಖೆಯ ಪಾತ್ರ ಬಹುಮುಖ್ಯವಾಗಿರುತ್ತದೆ. ಅದರಂತೆ ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡುವ ನೌಕರರ ಜವಾಬ್ದಾರಿಯೂ ಅತ್ಯಂತ ಮುಖ್ಯವಾಗಿರುತ್ತದೆ. ನೌಕರರು ಕೆಲಸದ ಒತ್ತಡದ ಮಧ್ಯೆ ಕ್ರೀಡೆಗಳಲ್ಲಿ ಭಾಗವಹಿಸುವ ಮೂಲಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಕಂದಾಯ ಇಲಾಖೆಯಿಂದ ಪ್ರತಿ ವರ್ಷವೂ ಕಡ್ಡಾಯವಾಗಿ ಕ್ರೀಡೆಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತದೆ. 2 ದಿನಗಳ ಕಾಲ ನಡೆಯುವ ಕ್ರೀಡೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಉತ್ತಮವಾಗಿಸಿಟ್ಟುಕೊಳ್ಳಲು ನೌಕರರು ಮುಂದಾಗಬೇಕು ಎಂದು ತಿಳಿಸಿದರು. ಮುಂದಿನ ದಿನಗಳಲ್ಲಿ ಎಲ್ಲಾ ತಾಲೂಕುಗಳ ಕಂದಾಯ ಇಲಾಖೆಗಳಿಗೆ ಕ್ರೀಡಾ ಸಾಮಗ್ರಿಗಳನ್ನು ಒದಗಿಸಲಾಗುವುದು. ಜೊತೆಗೆ ಜಿಲ್ಲಾಡಳಿತ ಭವನದ ಹತ್ತಿರ ಮಿನಿ ಕ್ರಿಕೆಟ್ ಮೈದಾನವನ್ನು ನಿರ್ಮಾಣ ಮಾಡಲು ನಿರ್ಧರಿಸಲಾಗಿದೆ. ಕ್ರೀಡೆಗಳಲ್ಲಿ ಮಹಿಳೆಯರ ಸಂಖ್ಯೆ ಅತ್ಯಂತ ಕಡಿಮೆ ಇದ್ದು, ಮಹಿಳಾ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡೆಗಳಲ್ಲಿ ಭಾಗವಹಿಸಬೇಕೆಂದರು.
ಕಾರ್ಯಕ್ರಮಕ್ಕೂ ಮೊದಲು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಾದಯ್ಯ ಧ್ವಜಾರೋಹಣ ನೆರವೇರಿಸಿದರು. ನಂತರ ವಿವಿಧ ತಾಲೂಕುಗಳಿಂದ ಆಗಮಿಸಿದ ತಂಡಗಳಿಂದ ಪಥಸಂಚಲನ ಹಾಗೂ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸಹಾಯಕ ಆಯುಕ್ತ ಗಜಾನನ್ ಬಾಲೆ, ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಭಜಂತ್ರಿ, ತಹಸೀಲ್ದಾರರಾದ ಸುರೇಶ್ ವರ್ಮಾ, ಚೆನ್ನಮಲ್ಲಪ್ಪ ಘಂಟಿ, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷ ಕೃಷ್ಣ ಶಾವಂತಗೇರ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ವೀರೇಶ್ ನಾಯಕ್ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದರು. ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ದೇಶದ ಎಲ್ಲಾ ವಲಯಗಳಲ್ಲಿ ಉದ್ಯೋಗ ಸೃಷ್ಟಿ, ಉದ್ಯೋಗ ಅರ್ಹತೆ ಹಾಗೂ ಸಾಮಾಜಿಕ ಭದ್ರತೆಯನ್ನು ವಿಸ್ತರಿಸುವ ನಿಟ್ಟಿನಲ್ಲಿ ಹೊಸ ಉದ್ಯೋಗ ಆಧಾರಿತ ಪ್ರೋತ್ಸಾಹಧನ ELI ಯೋಜನೆಗೆ ಅನುಮೋದನೆ ನೀಡಿದೆ ಎಂದು ರಾಯಚೂರು ವಿಭಾಗೀಯ EPF ಪ್ರಾದೇಶಿಕ ಆಯುಕ್ತರಾದ ನೀರಜ್ ಕುಮಾರ್ ಪ್ರಸಾದ್ ಅವರು ಹೇಳಿದರು. ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ದೇಶದ ಎಲ್ಲಾ ವಲಯಗಳಲ್ಲಿ ಉದ್ಯೋಗ ಸೃಷ್ಟಿ, ಉದ್ಯೋಗ ಅರ್ಹತೆ ಹಾಗೂ ಸಾಮಾಜಿಕ ಭದ್ರತೆಯನ್ನು ವಿಸ್ತರಿಸುವ ನಿಟ್ಟಿನಲ್ಲಿ ಹೊಸ ಉದ್ಯೋಗ ಆಧಾರಿತ ಪ್ರೋತ್ಸಾಹಧನ ELI ಯೋಜನೆಗೆ ಅನುಮೋದನೆ ನೀಡಿದೆ ಎಂದು ರಾಯಚೂರು ವಿಭಾಗೀಯ EPF ಪ್ರಾದೇಶಿಕ ಆಯುಕ್ತರಾದ ನೀರಜ್ ಕುಮಾರ್ ಪ್ರಸಾದ್ ಅವರು ಹೇಳಿದರು. ಜುಲೈ 10ರಂದು ಗುರುವಾರದಂದು ನಡೆದ ಪ್ರಾದೇಶಿಕ ನೌಕರರ ಭವಿಷ್ಯ ನಿಧಿ ಸಂಸ್ಥೆಯ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸುದ್ದಿಗಾರರೊಂದಿಗೆ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಉತ್ಪಾದನಾ ವಲಯದ ಮೇಲೆ ವಿಶೇಷ ಒತ್ತು ನೀಡುವಂತೆ ಈ ಯೋಜನೆಯನ್ನು ರೂಪಿಸಲಾಗಿದ್ದು, ಇದರಿಂದ ಉದ್ಯೋಗ ಅರ್ಹತೆಯ ಹೆಚ್ಚುವುದರ ಜೊತೆಗೆ ಮೂಲಕ EPFO ನೇರವಾಗಿ ಹೊಸ ಉದ್ಯೋಗಿಗಳಿಗೆ ಹಾಗೂ ಉದ್ಯಮಿಗಳಿಗೆ ಹಣಕಾಸಿನ ನೆರವು ದೊರೆಯಲಿದೆ ಎಂದರು. ಕೇಂದ್ರ ಸರ್ಕಾರವು 99,446 ಕೋಟಿ ರೂಪಾಯಿ ವೆಚ್ಚದೊಂದಿಗೆ ಈ ಯೋಜನೆಯನ್ನು ಜಾರಿಗೆ ತರುವ ಮೂಲಕ ಮುಂದಿನ 2 ವರ್ಷಗಳಲ್ಲಿ 3.5 ಕೋಟಿ ಹೊಸ ಉದ್ಯೋಗ ಸೃಷ್ಟಿಸುವ ಗುರಿಯನ್ನು ಹೊಂದಿದೆ ಎಂದರು. ಈ ಯೋಜನೆಯಲ್ಲಿ ಸುಮಾರು 1.92 ಕೋಟಿ ಹೊಸದಾಗಿ ಉದ್ಯೋಗಕ್ಕೆ ಪ್ರವೇಶಿಸುವವರು, ಅಂದರೆ ಇದೇ ಮೊದಲ ಬಾರಿಗೆ ನೋಂದಾಯಿಸಿಕೊಳ್ಳುವವರು ಲಾಭ ಪಡೆಯಲಿದ್ದಾರೆ. ಈ ಯೋಜನೆಯ ಪ್ರಯೋಜನಗಳು 2025ರ ಆಗಸ್ಟ್ 1ರಿಂದ 2027ರ ಜುಲೈ 31ರೊಳಗೆ ಹೊಸ ಉದ್ಯೋಗಗಳು ಸೃಷ್ಟಿಯಾದ ಸಂದರ್ಭ ಅನ್ವಯವಾಗಲಿವೆ ಎಂದು ಹೇಳಿದರು. ಇದರಲ್ಲಿ 2 ಪ್ರಮುಖ ಭಾಗಗಳಿವೆ. ಮೊದಲ ಭಾಗದಲ್ಲಿ EPFO ನೋಂದಾಯಿತ ಹೊಸ ಉದ್ಯೋಗಿಗಳಿಗೆ 1 ತಿಂಗಳ ವೇತನದಷ್ಟು 15,000 ಗರಿ ಮೊತ್ತವನ್ನು 2 ಹಂತಗಳಲ್ಲಿ ಪಾವತಿಸಲಾಗುವುದು. ಮೊದಲ ಹಂತ 6 ತಿಂಗಳ ಸೇವೆಯ ನಂತರ ಹಾಗೂ 2ನೇ ಕಂತು 12 ತಿಂಗಳ ಸೇವೆಯ ನಂತರ ಹಣಕಾಸು ಸಾಂಸ್ಕೃತಿಕ ಶಿಬಿರದಲ್ಲಿ ಭಾಗವಹಿಸಿದ ಬಳಿಕ ಪಾವತಿಸಲಾಗುತ್ತದೆ. ಈ ಹಣ ಒಂದು ಭಾಗವನ್ನು ನಿಗದಿತ ಅವಧಿಗೆ ಉಳಿತಾಯ ಖಾತೆಯಲ್ಲಿ ಇರಿಸುವ ವ್ಯವಸ್ಥೆಯೂ ಕೂಡ ಕೈಗೊಳ್ಳಲಾಗಿದೆ. ಇದರಿಂದ ಉಳಿತಾಯದ ಚಟದ ಉತ್ತೇಜನ ದೊರೆಯಲಿದೆ ಎಂದರು. ಯೋಜನೆಯ 2ನೇ ಭಾಗದಲ್ಲಿ ಉದ್ಯಮಗಳು ಉದ್ಯೋಗದಾರರನ್ನು ಪ್ರೋತ್ಸಾಹ ನೀಡಲಾಗುವುದು. ಉದ್ಯಮಿಗಳು ಹೊಸ ಉದ್ಯೋಗಿಗಳನ್ನು ನೇಮಕ ಮಾಡಿದರೆ 1 ಲಕ್ಷದವರೆಗೆ ವೇತನ ಹೊಂದಿರುವ ಉದ್ಯೋಗಿಗಳ ಮೇಲೆ ಮಾಸಿಕ ಪ್ರೋತ್ಸಾಹಧನ ನೀಡಲಾಗುವುದು ಎಂದರು. ಉದ್ಯೋಗಿಗಳ ವೇತನ 10,000 ರೂಪಾಯಿವರೆಗೆ ಇದ್ದರೆ ತಿಂಗಳಿಗೆ 1,000 ರೂಪಾಯಿ, 10,000ದಿಂದ 20,000 ರೂಪಾಯಿಗಳ ನಡುವೆ ಇದ್ದರೆ 2,000 ರೂಪಾಯಿಗಳು ಹಾಗೂ 20,000 1 ಲಕ್ಷದವರೆಗೆ ಇದ್ದರೆ ತಿಂಗಳಿಗೆ 3,000 ರೂಪಾಯಿ ನೀಡಲಾಗುತ್ತದೆ. ಉದ್ಯಮಿಗಳು ಕನಿಷ್ಠ 6 ತಿಂಗಳು ನಿರಂತರವಾಗಿ ಈ ಉದ್ಯೋಗಿಗಳನ್ನು ಉದ್ಯೋಗದಲ್ಲಿ ಇಡಬೇಕು. ಈ ತಯಾರಿಕಾ ವಲಯದಲ್ಲಿ ಈ ಪ್ರಯೋಜನವನ್ನು 3ನೇ ಮತ್ತು 4ನೇ ವರ್ಷಗಳಿಗೂ ವಿಸ್ತರಿಸಲಾಗಿದೆ ಮತ್ತು 50ಕ್ಕಿಂತ ಕಡಿಮೆ ಉದ್ಯೋಗಿಗಳಿರುವ ಸಂಸ್ಥೆಗಳು ಕನಿಷ್ಠ 2 ಹಾಗೂ 50ಕ್ಕಿಂತ ಹೆಚ್ಚು ಉದ್ಯೋಗಿಗಳಿರುವ ಸಂಸ್ಥೆಗಳು ಕನಿಷ್ಠ 5 ಹೊಸ ಉದ್ಯೋಗಿಗಳನ್ನು ನೇಮಿಸಬೇಕೆಂಬ ಷರತ್ತು ವಿಧಿಸಲಾಗಿದೆ ಎಂದರು. ಅಂತಿಮವಾಗಿ ಯೋಜನೆಯಡಿ ಹೊಸ ಉದ್ಯೋಗಿಗಳಿಗೆ ನೇರವಾಗಿ ಆಧಾರ್ ಬ್ರಿಡ್ಜ್ ಪೇಮೆಂಟ್ ವ್ಯವಸ್ಥೆ ಮೂಲಕ DBT ನೇರ ಲಾಭ ಪಾವತಿ ಮೂಲಕ ಹಣ ಪಾವತಿಸಲಾಗುವುದು. ಉದ್ಯಮಿಗಳಿಗೆ ಪ್ಯಾನ್ ಅಂಕಿತ ಬ್ಯಾಂಕ್ ಖಾತೆಗೆ ಹಣವನ್ನು ನೇರವಾಗಿ ವರ್ಗಾಯಿಸುವುದರ ಮೂಲಕ ಯೋಜನೆಯ ಜಾರಿ ಸುಗಮವಾಗಲಿದೆ ಎಂದರು. ಈ ಯೋಜನೆಯು ಪ್ರಧಾನಮಂತ್ರಿ ಘೋಷಿಸಿದ ಅಮೃತ ಕಾಲದ ಈ ಯೋಜನೆ ಮೂಲಕ ಯುವಕರಿಗೆ ಉದ್ಯೋಗ ಕೌಶಲ್ಯ ಅಭಿವೃದ್ಧಿ ಹಾಗೂ ಉಳಿತಾಯದ ಮನೋಭಾವನೆಯ ಬೆಳೆಯಲಿದ್ದು, ಉದ್ಯಮ ವಲಯವು ಹೊಸ ರೀತಿಯಲ್ಲಿ ಬಲಪಡಲಿದೆ ಎಂದು ಹೇಳಿದರು. ಸಭೆಯಲ್ಲಿ ಲೆಕ್ಕಾಧಿಕಾರಿಗಳಾದ P. ರಾಘವೇಂದ್ರ ರಾವ್ ಮತ್ತು ಮುಖೇಶ್ ತುಳसीराम ಅವರು ಯೋಜನೆಯ ಕಾರ್ಯಚಟುವಟಿಕೆಗಳ ಬಗ್ಗೆ ವಿವರವಾಗಿ ಮಾತನಾಡಿದರು. जो ऑलरेडी एक्सपीरियंस है उनके पास जाएंगे. तो गवर्नमेंट ऑफ इंडिया ने इस बात के लिए ध्यान में रखा है कि इन एम्प्लॉयर्स को, जो फर्स्ट टाइमर्स को खास करके जॉब के लिए एनहांस करेंगे, उसको हम 3,000 रुपीज हम उसको देंगे कंटिन्यूसली. लेकिन इसमें कंडीशंस हैं कि जो 50 एम्प्लॉयज से नीचे वाले जो लोग हैं, जो एम्प्लॉयमेंट रखते हैं, तो एडिशनल उसको 2 पर्सन्स का रखना पड़ेगा. और 50 से बियॉन्ड है तो 5 से एटलीस्ट रखना पड़ेगा और वो सस्टेन रहेगा. तो उस कंडीशंस में हम उसको देते हैं. और स्लैब है उसके अंदर में कि फर्स्ट 10,000 तक का हम 1,000 देंगे
और फिर हम 20,000 पे 2,000 देंगे और सब्सिक्वेंटली 1 लाख पे 3,000 देंगे। सो दिस इज हाउ वी आर गोइंग टू वर्क आउट। ये पूरी प्लान्स में मैन्युफैक्चरिंग यूनिट को इस वक्त है ना करीबन 4.4 करोड़ के आसपास के ऊपर हमारे जॉब एम्प्लॉयमेंट की बात चल रही थी और इसके लिए काफ़ी प्रोविजंस किए गए थे और इस बेसिस पे कुछ हमारी वर्किंग हुई स्कीम पे कि हम एम्प्लॉयमेंट जनरेशन कैसे कर सकते हैं एंड विद अ टारगेट ऑफ 3.5 करोड़ एम्प्लॉयमेंट अभी से दैट मीन्स अगस्त से 27 जुलाई तक ये हमारी टारगेट है गवर्नमेंट ऑफ इंडिया की कि हम 3.5 करोड़ एम्प्लॉयमेंट देंगे, आउट ऑफ विच 1.97 करोड़ जो होंगे वो न्यू एम्प्लॉयमेंट पे फोकस की जाएगी। एंड हमारा जो बजट एलोकेशन इस बेसिस पे जो वर्क नोटिफिकेशन जो हुआ है वो 99.946 करोड़ के हुए हैं, दैट मीन्स ऑलमोस्ट 1 लाख करोड़ ये प्रोविजंस दिए गए हैं। और ये प्रोविजन जो है वो 2 पार्ट में है। फर्स्ट पार्ट है कि जो एम्प्लॉय वो हम इंसेंटिव कैसे देते हैं। अगर वो जॉब में नया ज्वाइन किया, फर्स्ट टाइमर्स है तो जॉब में ज्वाइन करेगा तो हम उसको डायरेक्ट इंसेंटिव देंगे गवर्नमेंट ऑफ इंडिया के थ्रू, वो स्कीम में आएगा। एंड सेकेंड पार्ट है कि जो एम्प्लॉयर है उसे हम सस्टेन्ड एम्प्लॉयमेंट में उसको हम रखने के लिए हमारा क्या स्कीम होगा, सो दैट देयर इज अ कंटिन्यूड थिंग कि एक फर्स्ट एम्प्लॉयमेंट है तो फर्स्ट एम्प्लॉय जो है उसकी कॉस्ट होती है, जॉब में आने के लिए भी कॉस्ट होती है, उसको सर्च करना पड़ता है, तो उसके लिए हम लोग ने इंसेंटिव दिया। एंड एम्प्लॉयर को हमने एनकरेज इस बात के लिए किया कि वो एक न्यू कमर्स को जॉब में ले। तो इसी पर्पज से हमारा 2 प्रॉन्ग हो गया कि एक तो हमने एम्प्लॉय को बेनिफिट दिया, ये हम डायरेक्ट बेनिफिट ट्रांसफर्स के थ्रू देते हैं, जब तक एम्प्लॉयमेंट आ जाएगी 6 मंथ्स में हम उनको पेमेंट देंगे, जब वो कंटिन्यूड एम्प्लॉयमेंट में आ जाएगा फिर 12 मंथ्स के बाद हम फिर सेकेंड इंस्टॉलमेंट देंगे, दैट इज अ मैक्सिमम ऑफ 15,000। सर कंडीशन क्या रहता है सर आपका मैं आपको बताऊं इसमें, क्योंकि मैं कंप्लीट करूं तो शायद मैं ಭಾಗ ಎ ಅಂಡ್ ಭಾಗ ಬಿ ಅಂತಿದೆ। ಮೊದಲ ಬಾರಿಗೆ ಕೆಲಸ ಮಾಡುವವರ ಮೇಲೆ ಕೇಂದ್ರೀಕೃತವಾಗಿರುತ್ತದೆ। ಇದು ಒಳ್ಳೆ ಸರ್ ಹೇಳಿದ ಪ್ರಕಾರ ಫಸ್ಟ್ ಟೈಮರ್ಸ್ ಅಂದ್ರೆ ನ್ಯೂ ಜಾಯ್ನೀಸ್, ಫ್ರೆಶ್ ಜಾಯ್ನೀಸ್। ಎರಡನೇ ಭಾಗ ಅಂದ್ರೆ ಉದ್ಯೋಗದಾತರ ಮೇಲೆ ಕೇಂದ್ರೀಕೃತವಾಗಿರುತ್ತದೆ। ಉದ್ಯೋಗದಾತರ ಅಂದ್ರೆ ಎಂಪ್ಲಾಯರ್ಸ್, ಕಂಪನಿ ಓನರ್ಸ್, ಪ್ರೊಪ್ರೈಟರ್ಶಿಪ್ ಇರುತ್ತಲ್ಲ ಅವರು ಓನರ್ ಕಂಪನಿ। ಮುಂದೆ ಈ ಯೋಜನೆ ಅಡಿಯಲ್ಲಿ ಮೊದಲ ಬಾರಿಯ ಉದ್ಯೋಗಿಗಳಿಗೆ 1 ತಿಂಗಳ EPF ವೇತನ ಗರಿಷ್ಠ 15,000 ನೀಡಲಾಗುವುದು। ಅಂದ್ರೆ ಫಸ್ಟ್ ಟೈಮ್ ಜಾಯ್ನಿಂಗ್ ಆಗಿದ್ರೆ ಆ ಎಂಪ್ಲಾಯಿಗೆ 15,000 ಕೊಡಲಾಗುತ್ತೆ, ಅದು 2 ಕಂತಲ್ಲಿ ಕೊಡಲಾಗುತ್ತೆ। ಸರ್ ಆಲ್ರೆಡಿ ಇಂಗ್ಲಿಷ್ ನಲ್ಲಿ ಹೇಳಿದಾರೆ। ಎಲ್ರಿಗೂ ನಮಸ್ಕಾರ। ಎಲ್ರಿಗೂ ನಮಸ್ಕಾರ। ಉದ್ಯೋಗ ಆಧಾರಿತ ಪ್ರೋತ್ಸಾಹಕ ಯೋಜನೆ ಇದು ಒಂದು ಪ್ರಧಾನಮಂತ್ರಿಗಳ 5 ಯೋಜನೆಗಳ ಪ್ಯಾಕೇಜಿನ ಭಾಗವಾಗಿ 2024-25 ಕೇಂದ್ರ ಬಜೆಟ್ನಲ್ಲಿ ಈ ಎಲ್ಲ ಯೋಜನೆಯನ್ನು ಘೋಷಿಸಲಾಯಿತು। ಎಲ್ಲ ಕ್ಷೇತ್ರಗಳಲ್ಲಿ ಉದ್ಯೋಗ ಸೃಷ್ಟಿ, ಉದ್ಯೋಗ ಅರ್ಹತೆ ಮತ್ತು ಸಾಮಾಜಿಕ ಬದ್ಧತೆ ಹೆಚ್ಚುವ ಸಲುವಾಗಿ ರೂಪಿಸಿರುವ ಯೋಜನೆ ಇದು। ಈ ಯೋಜನೆಯಲ್ಲಿ 2 ಭಾಗಗಳಿದೆ, ಭಾಗ 1, ಭಾಗ 2। ಭಾಗ 1 ಅಂದರೆ ಎಂಪ್ಲಾಯಿಗೆ ಸೇರಿಪಟ್ಟಿದ್ದು, ಭಾಗ 2 ಅಂದರೆ ಉದ್ಯೋಗದಾತರಿಗೆ ಅಂದರೆ ಎಂಪ್ಲಾಯರ್। ಈ ಒಂದು ಉದ್ಯೋಗ ಆಧಾರಿತ ಪ್ರೋತ್ಸಾಹಕ ಯೋಜನೆ ಮಾಡಿದ್ದ ಉದ್ದೇಶ ಏನಂದ್ರೆ ನ್ಯೂ ಎಂಪ್ಲಾಯೀಸ್ ಅನ್ನ ಹೈರ್ ಮಾಡಕ್ಕೆ, ಅಂದ್ರೆ ಉದ್ಯೋಗ ಬೆಳೆಸೋಗೋಸ್ಕರ, ಉದ್ಯೋಗ ಸೃಷ್ಟಿ ಮಾಡೋಗೋಸ್ಕರ ಮಾಡಿದ್ದು। ಭಾಗ 1ರಲ್ಲಿ ಬರೋದು ಇನ್ಸೆಂಟಿವ್ಸ್ ಅಂದ್ರೆ ಪ್ರೋತ್ಸಾಹ ಧನ ಕೊಡೋದು ಉದ್ಯೋಗ ಎಂಪ್ಲಾಯಿಗೆ, ಅಂಡ್ ಇನ್ನೊಂದು ಬರೋದು ಉದ್ಯೋಗದಾತರಿಗೆ, ಎಂಪ್ಲಾಯಿಗೂ ಕೂಡ ಈ ಯೋಜನೆ ಅಡಿಯಲ್ಲಿ ಹಣವನ್ನು ಕೊಡಲಾಗುವುದು। ಅದಕ್ಕೋಸ್ಕರ ಉದ್ಯೋಗದಾತರಿಗೆ ಸಮ್ ಕಂಡೀಷನ್ಸ್ ಇದೆ। ಕಂಡೀಷನ್ಸ್ ಏನಂದ್ರೆ ಅವರು ಮಿನಿಮಮ್ ಎವ್ರಿ ಮಂತ್ 2 ಉದ್ಯೋಗದಾರರಿಗೆ ಹೈರ್ ಮಾಡಲೇಬೇಕು, ಅಂದ್ರೆ ಆಡ್ ಆನ್ ಮಾಡ್ತಾ ಹೋಗ್ಲೇಬೇಕು, ಅವಾಗ ಮಾತ್ರ ಎಂಪ್ಲಾಯರಿಗೆ ಮಾತ್ರ ಇನ್ಸೆಂಟಿವ್ ಸಿಗುತ್ತೆ। ಇಲ್ಲಾಂದ್ರೆ ಈಗ ಸಪೋಸ್ ಇನ್ ಕೇಸ್ ಒಂದು
ಒಂದು 2 months ಹೈರ್ ಮಾಡ್ತಾರ, ಆನಂತರ ಮುಂದೆ ಈ ಸಭೆಯಲ್ಲಿ ಲೆಕ್ಕಾಧಿಕಾರಿಗಳು ಪಿ ರಾಘವೇಂದ್ರ ರಾವ್ ಮತ್ತು ಮುಖೇಶ್ ತುಳಸಿರಾಮ್ ಇನ್ನಿತರರು ಭಾಗವಹಿಸಿದ್ದರು. ಆಹಾರ ಪದಾರ್ಥಗಳ ಕಲಬೆರಕೆ ನಡೆಯುತ್ತಿರುವ ಖಚಿತ ಮಾಹಿತಿಯ ಮೇರೆಗೆ ಮಾನ್ವಿ ತಾಲೂಕು ಆಹಾರ ನಿರೀಕ್ಷಕ ದೇವರಾಜ್ ಹಾಗೂ ಸಿಂಧನೂರು ಆಹಾರ ಸುರಕ್ಷತಾ ಅಧಿಕಾರಿ ಗುರುರಾಜ್ ಹಾಗೂ ಪುರಸಭೆ ಆಹಾರ ನಿರೀಕ್ಷಕರಾದ ಮಹೇಶ್ ಕುಮಾರ್ ನೇತೃತ್ವದಲ್ಲಿ ದಾಳಿ ನಡೆಸಿ ಕಲಬೆರಕೆ ಮಸಾಲ ಪದಾರ್ಥಗಳನ್ನು ವಶಪಡಿಸಿಕೊಂಡಿದ್ದಾರೆ. ಆಹಾರ ಪದಾರ್ಥಗಳ ಕಲಬೆರಕೆ ನಡೆಯುತ್ತಿರುವ ಖಚಿತ ಮಾಹಿತಿಯ ಮೇರೆಗೆ ಮಾನ್ವಿ ತಾಲೂಕು ಆಹಾರ ನಿರೀಕ್ಷಕ ದೇವರಾಜು ಹಾಗೂ ಸಿಂಧನೂರು ಆಹಾರ ಸುರಕ್ಷತಾ ಅಧಿಕಾರಿ ಗುರುರಾಜ್ ಹಾಗೂ ಪುರಸಭೆ ಆಹಾರ ನಿರೀಕ್ಷಕರಾದ ಮಹೇಶ್ ಕುಮಾರ್ ನೇತೃತ್ವದಲ್ಲಿ ದಾಳಿ ನಡೆಸಿ ಕಲಬೆರಕೆ ಮಸಾಲ ಪದಾರ್ಥಗಳನ್ನು ವಶಪಡಿಸಿಕೊಂಡಿದ್ದಾರೆ. ಮಾನ್ವಿ ಪಟ್ಟಣದ ವಾರ್ಡ್ ನಂಬರ್ 25ರ ಇಸ್ಲಾಂ ನಗರದ ಗೌಸಿಯಾ ಮಸೀದಿ ಹತ್ತಿರದಲ್ಲಿನ ಖಾಲಿ ನಿವೇಶನದಲ್ಲಿ ಅನೇಕ ದಿನಗಳಿಂದ ಆಹಾರ ಪದಾರ್ಥಗಳ ಕಲಬೆರಕೆ ನಡೆಯುತ್ತಿರುವ ಮಾಹಿತಿ ಬಂದಿದ್ದು ಖಚಿತಪಡಿಸಿಕೊಂಡು ಅಧಿಕಾರಿಗಳು ದಾಳಿ ನಡೆಸಿದರು. ದಾಳಿ ವೇಳೆ ಆಹಾರ ಪದಾರ್ಥಗಳನ್ನು ಕಲಬೆರಕೆ ಮಾಡುತ್ತಿರುವುದನ್ನು ಪತ್ತೆ ಹಚ್ಚಿ ಸ್ಥಳದಲ್ಲಿ ಆಹಾರ ಪದಾರ್ಥಗಳನ್ನು ಕಲಬೆರಕೆ ಮಾಡುವುದಕ್ಕೆ ಬಳಸುತ್ತಿದ್ದ ರಾಸಾಯನಿಕ ಬಣ್ಣ, ಕಳಪೆ ಗುಣಮಟ್ಟದ ಆಹಾರ ಪದಾರ್ಥಗಳನ್ನು ಹಾಗೂ ಕಲಬೆರಕೆ ಮಾಡಲಾರದ ಆಹಾರ ಪದಾರ್ಥಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈ ಮೇಲೆ ನಾವು ಕಣ್ಣಿಗೆ ನೋಡಿದಾಗ ಏನಾಗ್ತದೆ ಕಲಬೆರಕೆ ಐತೆ ಅಂತ ಗೊತ್ತಾಗ್ತದೆ. ಅದಕ್ಕೆ ನಾವು ಫರ್ದರ್ ಏನು ಮಾಡ್ತೀವಿ, ನಾವು ಲ್ಯಾಬ್ FSSI ಗುಲ್ಬರ್ಗ ಲ್ಯಾಬ್ ರಿಜಿನಲ್ ಲ್ಯಾಬ್ಗೆ ನಾವು ಕಳಿಸ್ಕೊಡ್ತೀವಿ. ಅದರಲ್ಲಿ ಕಲಬೆರಕೆ ಐತೆ ಅಂತ ಗೊತ್ತಾದಾಗ ಅವ್ರ ವಿರುದ್ಧ ಕಾನೂನು ಕ್ರಮ ಏನು FSSI ಕಾಯ್ದೆ ಪ್ರಕಾರ ಏನು ಕ್ರಮ ತಗೋಬೇಕು ನಮ್ಮ ಇಲಾಖೆಯಿಂದ ಅಂದಾಜು ಎಷ್ಟು ದಿನ ಆಗ್ಬೋದು ಸರ್ ಇದು? ಒಂದು ಶಾರ್ಟ್ಲಿ ಒಂದು 15 ದಿನದೊಳಗೆ ನಾವು ಮಾಡ್ತೀವಿ. ಹ್ಞೂ ಸರ್. ಅಲ್ಲ ಸರ್, ಪನಿಷ್ಮೆಂಟ್ ಅಲ್ಲಿ ಅಂದರೆ ಯಾವ ರೀತಿ ಪನಿಷ್ಮೆಂಟ್ ನಾವು ಮುಂದೆ FSSI ನಮ್ಮ DO ಸಾರ್ ಹಂತದಲ್ಲಿ ಮತ್ತು ನಮ್ಮ ADC ಸಾರ್ ಹಂತದಲ್ಲಿ ಯಾವ ಥರ ಕಲಬೆರಕೆ ಏನೈತೆ FSSI ಆಗ್ತದೋ ಅದನ್ನು ಸರ್ ಇದು ಸರ್ ಇಲ್ಲಿ ಏನು ಮಾಡಿದಾರಲ್ಲ ಮಿಕ್ಸ್ ಕೆಮಿಕಲ್ ಪೌಡ್ರ್ ಏನೆಲ್ಲ ಇದೆ ಸರ್ ಅದರಲ್ಲಿ? ಇದರಲ್ಲಿ ತೊಗರಿಬೇಳೆದು ಮಿಕ್ಸ್ ಇದೆ, ಮತ್ತು ಪುದೀನದ ಇದೆ, ಮತ್ತು ಆ ತೊಗರಿಬೇಳೆ ಇದೆ, ಮತ್ತು ಕೊಬ್ಬರಿ ಪುಡಿದು ಮಿಕ್ಸ್ ಇದೆ. ಎಲ್ಲ ಪದಾರ್ಥಗಳು ನಾನಾ ನಮೂನೆ ಪದಾರ್ಥಗಳಿಗೆ ಮಿಕ್ಸ್ ಮಾಡಿ ಮಾರಾಟ ಮಾಡ್ತಾ ಇದ್ದೀವಿ. ಇದರ ವಿರುದ್ಧ ನಾವು ಏನು ನಮ್ಮ ಲ್ಯಾಬ್ ವರದಿ ಬರ್ತದೆ ಆ ರೀತಿ ನಾವು ಕೈ. ಈಗ ಸ್ಥಳೀಯರ ಅಭಿಪ್ರಾಯ ಪ್ರಕಾರ ಸರ್ ಸುಮಾರು 6 ತಿಂಗಳಿಂದ ಈ ದಂಧೆ ನಡೀತಾ ಇದೆ ಅಂತೇಳಿ ಮಾಹಿತಿ ಹೇಳ್ತಿದ್ದಾರೆ ಸ್ಥಳೀಯರು. ನೀವು ಏನು ಹೇಳ್ತೀರಿ ಸರ್? ಈ ಗಮನಕ್ಕೆ ನಿಮ್ಮ ಮಾಹಿತಿ ಬಂದಿದೆ. ಇಲ್ಲಿ ಆಹಾರ ಸುರಕ್ಷತಾ ಅಧಿಕಾರಿಗಳಾಗಿರುವ ಮಹೇಶ್ವರ್ ಸರ್ ಅವರು ಇವತ್ತಿನ ರಜೆಯಲ್ಲಿದ್ದಾರೆ. ಹಾಗಾಗಿ ನಾನು ಈ ಒಂದು ಎಲ್ಲ ಸಾರ್ವಜನಿಕ ಒತ್ತಾಯದ ಮೇರೆಗೆ ನಾನು ಪಕ್ಕದ ತಾರೀಕಿನ ಆಹಾರ ಸುರಕ್ಷತರಾಗಿರೋದ್ರಿಂದ ಅವರು ನನಗೆ ವಿಶೇಷ ಸೂಚನೆ ಮೇರೆಗೆ ನಾನು ಬಂದಿದ್ದೀನಿ. ಅದರ ಏನೇನು ಕ್ರಮ ಅವರು ಯಾರು ಓನರ್ ಮಾಲೀಕರು ಅವ್ರ ವಿರುದ್ಧ ನಾವು FSSI ಕಾಯ್ದೆ ಪ್ರಕಾರ ನಾವು ಕಾನೂನು ಕ್ರಮ ಕೈಗೊಳ್ತೀವಿ. ಮಾಲೀಕರ ಹೆಸರೇನು ಸರ್? ಮಾಲೀಕರ ಹೆಸರು ನನಗೆ ಬಂದಿರೋ ರಫೀಕ್ ಅಂತ ಯಾರು ಅವ್ರಿಗೆ ಫೋನ್ ಮಾಡಿದ್ದಾರೆ, ನಿಮ್ಮ ಈ ಜಾಗಕ್ಕೆ ಬರ್ರಿ ಅಂತ ಹೇಳಿದ್ರು. ಅವ್ರು ಬರ್ತೀವಿ ಅಂತ ಹೇಳಿದ್ರೆ ಅವ್ರಿಗೆ ಏನೇನು ಆ ವರದಿ ಅವ್ರ ಕಡೆಯಿಂದಲೂ ತೆಗೆದುಕೊಳ್ತೀವಿ. ಈ ವೇಳೆ ಮಾನ್ವಿ ತಾಲೂಕು ಆಹಾರ ನಿರೀಕ್ಷಕ ದೇವರಾಜ್ ಮಾತನಾಡಿ, ತಹಸೀಲ್ದಾರ್ ಅವರ ಮಾರ್ಗದರ್ಶನದಲ್ಲಿ ಆಹಾರ ಕಲಬೆರಕೆ ಮಾಡುತ್ತಿರುವ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿ ಸ್ಥಳದಲ್ಲಿ ಕಲಬೆರಕೆ ಅರಿಶಿಣ, ಕಡಲೆಕಾಳು, ಕೆಂಪು ಕಡಲೆಕಾಳು, ಧನಿಯಾ ಕಾಳು, ಮೆಣಸು, ನೀಲಗಿರಿ ಎಲೆ, ಕೆಂಪು ಕೊಬ್ಬರಿ ಮಸಾಲೆ, ಚಕ್ಕೆ ಸೇರಿದಂತೆ ಒಟ್ಟು 846 ಕೆಜಿ ಅಂದಾಜು 4 ಲಕ್ಷ ಮೌಲ್ಯದ ಕಲಬೆರಕೆ ಆಹಾರ ಪದಾರ್ಥಗಳನ್ನು ವಶಪಡಿಸಿಕೊಂಡಿದೆ ಎಂದರು. ಆಹಾರ ಧಾನ್ಯಗಳ ಮಾದರಿಗಳನ್ನು ಪ್ರಯೋಗಾಲಯಕ್ಕೆ ಕಳುಹಿಸಲಾಗುವುದು. ಸ್ಥಳದಲ್ಲಿ ಆಹಾರ ಪದಾರ್ಥಗಳನ್ನು ಕಲಬೆರಕೆ ಮಾಡುವ ವ್ಯಕ್ತಿಗಳು ನಾಪತ್ತೆಯಾಗಿದ್ದು ನಿವೇಶನದ ಮಾಲೀಕರಿಂದ ಮಾಹಿತಿ ಪಡೆದು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಸಿಂಧನೂರಿನ ಆಹಾರ ಸುರಕ್ಷತಾ ಅಧಿಕಾರಿ ಗುರುರಾಜ್ ಮಾತನಾಡಿ, ಆಹಾರ ಪದಾರ್ಥಗಳಿಗೆ ಕೃತಕ ರಾಸಾಯನಿಕ ಬಣ್ಣವನ್ನು ಬಳಸಿ ಗ್ರಾಹಕರನ್ನು ಆಕರ್ಷಿಸಿ ಮಾರಾಟ ಮಾಡಲಾಗುತ್ತಿರುವುದು ಕಂಡು ಬಂದಿದ್ದು, ಇಂತಹ ಆಹಾರ ಪದಾರ್ಥಗಳನ್ನು ಮಸಾಲೆ ಸಾಮಗ್ರಿಗಳಲ್ಲಿ ಹೆಚ್ಚಾಗಿ ಬಳಸಲಾಗುತ್ತದೆ. ಇಂತಹ ರಾಸಾಯನಿಕ ಮಿಶ್ರಿತ ಆಹಾರವನ್ನು ಬಳಸುವುದರಿಂದ ಹಾಗೂ ಸೇವನೆ ಮಾಡುವುದರಿಂದ ಆರೋಗ್ಯದ ಮೇಲೆ ಗಂಭೀರವಾದ ಪರಿಣಾಮವಾಗುತ್ತದೆ ಎಂದರು. ಮಾದರಿಗಳನ್ನು ಸಂಗ್ರಹಿಸಿ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದ್ದು ವರದಿ ಬಂದ ನಂತರ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ದಾಳಿಯಲ್ಲಿ ಪುರಸಭೆ ಆಹಾರ ನಿರೀಕ್ಷಕ ಮಹೇಶ್ ಕುಮಾರ್ ಹಾಗೂ ಸಿಬ್ಬಂದಿಗಳು ಇದ್ದರು. ಜಿಲ್ಲೆಯಾದ್ಯಂತ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ನರೇಗಾ ಕಾರ್ಯನಿರ್ವಹಿಸುತ್ತಿರುವ ನೌಕರರು ಕಳೆದ 6 ತಿಂಗಳಿನಿಂದ ವೇತನವಿಲ್ಲದೆ ತೀವ್ರ ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ ಎಂದು ಅವರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕಾಂದು ಅವರಿಗೆ ಮನವಿ ಸಲ್ಲಿಸಿದರು. ಜಿಲ್ಲೆಯಾದ್ಯಂತ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ನರೇಗಾ ಕಾರ್ಯನಿರ್ವಹಿಸುತ್ತಿರುವ ನೌಕರರು ಕಳೆದ 6 ತಿಂಗಳಿಂದ ವೇತನವಿಲ್ಲದೆ ತೀವ್ರ ಆರ್ಥಿಕ ಸಂಕಷ್ಟದಲ್ಲಿ ಇದ್ದಾರೆ ಎಂದು ಅವರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕಾಂದು ಅವರಿಗೆ ಮನವಿ ಸಲ್ಲಿಸಿದರು. ರಾಜ್ಯಾದ್ಯಂತ 3600ಕ್ಕೂ ಹೆಚ್ಚು ನರೇಗಾ ಸಿಬ್ಬಂದಿ ವರ್ಗದವರು ಹೊರ ಸಂಪನ್ಮೂಲದ ಆಧಾರದ ಮೇಲೆ ಸೇವೆ ಸಲ್ಲಿಸುತ್ತಿದ್ದು, ರಾಯಚೂರು ಜಿಲ್ಲೆಯಲ್ಲಿ ಸಹ ADPC
ಡಿಎಂಐಎಸ್ ತಾಂತ್ರಿಕ ಸಂಯೋಜಕರು, ಡಿಇಒ ತಾಂತ್ರಿಕ ಸಹಾಯಕರು ಸೇರಿದಂತೆ ಹಲವಾರು ಹುದ್ದೆಗಳಲ್ಲಿ ನೌಕರರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಆದರೆ ಕಳೆದ ಜನವರಿ 2025ರಿಂದ ವೇತನ ಪಾವತಿ ಸ್ಥಗಿತಗೊಂಡಿದ್ದು, ನೌಕರರು ತಮ್ಮ ಕುಟುಂಬ ನಿರ್ವಹಣೆ, ಮಕ್ಕಳ ವಿದ್ಯಾಭ್ಯಾಸ, ವೈದ್ಯಕೀಯ ವೆಚ್ಚ, ಇಎಂಐ ಮತ್ತು ದಿನಸಿ ಖರೀದಿ ಸೇರಿದಂತೆ ಎಲ್ಲ ಖರ್ಚುಗಳನ್ನು ಪೂರೈಸಲು ಸಾಲ ಮಾಡಲು ಅನುಮತಿಯಾಗಿದ್ದಾರೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. ನೌಕರರ ಪ್ರಕಾರ ಅನುದಾನ ಬಿಡುಗಡೆಗಾಗಿ ಎಳೆಯುತ್ತಿರುವ ಹೊಸ ತಂತ್ರಾಂಶದಲ್ಲಿ ತಾಂತ್ರಿಕ ತೊಂದರೆ ಉಂಟಾಗಿ ವೇತನ ಪಾವತಿಯಲ್ಲಿ ವಿಳಂಬ ಉಂಟಾಗುತ್ತಿದೆ. ಕೇಂದ್ರ ಸರ್ಕಾರದಿಂದ ಅನುದಾನ ಬಿಡುಗಡೆಯಾದರೂ ಜಿಲ್ಲೆಯ ಮಟ್ಟದಲ್ಲಿ ವೇತನ ಪಾವತಿಯಾಗಿಲ್ಲ ಎಂಬ ಅಸಮಾಧಾನ ವ್ಯಕ್ತವಾಗಿದೆ. ಮತ್ತೆ 2 ದಿನಗಳಲ್ಲಿ ವೇತನ ಪಾವತಿಯಾಗದಿದ್ದಲ್ಲಿ ಜುಲೈ 15ರಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ನಿಲ್ಲಿಸಿ ಅಸಹಕಾರ ಚಳವಳಿಗೆ ಇಳಿಯುವುದು ಅನಿವಾರ್ಯವಾಗಲಿದೆ ಎಂಬ ನಿರ್ಧಾರವನ್ನು ರಾಜ್ಯ ಮಟ್ಟದ ಸಂಘದ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ ಎಂದು ಮನವಿಯಲ್ಲಿ ಎಚ್ಚರಿಕೆ ನೀಡಲಾಗಿದೆ. ಈ ಕುರಿತಂತೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ನೌಕರರ ಬಾಕಿ ವೇತನ ಪಾವತಿಗೆ ಸೂಕ್ತ ಭರವಸೆ ನೀಡಬೇಕೆಂದು ಅವರು ಆಗ್ರಹಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರು ಹುಬ್ಬಳ್ಳಿ ಸಿಂಧನೂರು ರೈಲಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಚಾಲನೆ. ನಾರಾಯಣಸ್ವಾಮಿಯವರಿಂದ ಖರ್ಗೆ ಕುಟುಂಬ ಕುರಿತು ವೈಯಕ್ತಿಕ ಟೀಕೆ ಖಂಡನೀಯ, ದಾಖಲೆಗಳು ಇದ್ದರೆ ಬಹಿರಂಗಪಡಿಸಲು ವಸಂತಕುಮಾರ್ ಸವಾಲು. ಕೇಂದ್ರದಿಂದ ರಸಗೊಬ್ಬರ ಬೆಲೆ ಏರಿಕೆ ಖಂಡಿಸಿ ಯುವ ಕಾಂಗ್ರೆಸ್ನಿಂದ ಪ್ರತಿಭಟನೆ. ಸ್ಫೂರ್ತಿಯಿಂದ ಕ್ರೀಡೆಗಳಲ್ಲಿ ಭಾಗವಹಿಸುವ ಮೂಲಕ ಒತ್ತಡದಿಂದ ದೂರವಿರಬಹುದು, ಡಿಸಿ ನಿತೀಶ್ಗೆ. ಮಾನ್ವಿಯಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳ ದಾಳಿ, 4 ಲಕ್ಷ ಮೌಲ್ಯದ 846 ಕೆಜಿ ಕಲಬೆರಕೆ ವಸ್ತುಗಳ ವಶ. ಹೊಸ ಉದ್ಯೋಗ ಆಧಾರಿತ ಪ್ರೋತ್ಸಾಹ ಧನ, ನೀರಜ್ ಕುಮಾರ್. ಮತ್ತು ನರೇಗಾ ನೌಕರರಿಗೆ 6 ತಿಂಗಳ ಬಾಕಿ ವೇತನ ಪಾವತಿ ಮಾಡುವಂತೆ ಮನವಿ. ವಾರ್ತೆಗಳನ್ನು ಪ್ರಾರಂಭಿಸಿದವರು ಶ್ರೀ ಪಂಚಮುಖಿ ಟ್ರೇಡರ್ಸ್ ಮಾಡರ್ನ್ ವೇರ್ ಹೌಸ್ ನೌ ಓಪನ್ ಟು ರೆಂಟ್ ಆರ್ ಲೀಸ್. Modern warehouse and premium commercial spaces available now in Raichur. Flexible terms, prime location. Upgrade your business with secure, spacious, unique design for growth and efficiency. Features premium warehouse space for lease, 50,000 square feet, total GA 5,000 plus FF 25,000. Deal for multi-purpose business and industrial use. Contact today. Plot number 2 beside KOF behind Toyota showroom, Industrial Area, Hyderabad Road, Raichur. Contact us 9446333173. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit SAK Convention Hall, Shekhar Nagar, IV Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, ಸ್ಟೇಷನ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.